ಕಾರಿನೊಳಗೆ ವ್ಯಕ್ತಿ ಅನುಮಾನಾಸ್ಪದ ಸಾವು ವಿಚಾರ ಬಾರ್ ಮುಂದೆ ಶವವಿಟ್ಟು ರಸ್ತೆ ತಡೆದು ಗ್ರಾಮಸ್ಥರ ಪ್ರತಿಭಟನೆ ವಾಗ್ವಾದ. ತಾಲೂಕಿನ ಸಲಗಾಮೆ ಹೋಬಳಿ ಸೀಗೆ ವೀರಾಪುರ ಗ್ರಾಮದ 42 ವರ್ಷದ ದೊರೆಸ್ವಾಮಿ ಅವರು ಕಾರಿನೊಳಗೆ ಮೃತ ಸ್ಥಿತಿಯಲ್ಲಿ ಪತ್ತೆಯಾದ ಘಟನೆ ಅನುಮಾನಾಸ್ಪದ ಸಾವಿಗೆ ಕಾರಣವಾಗಿದ್ದು, ಪ್ರಕರಣವನ್ನು ಕೊಲೆ ಎಂದು ಆರೋಪಿಸಿ ಗ್ರಾಮಸ್ಥರು ಬಾರ್ ಮುಂದೆ ಶವವಿಟ್ಟು ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಲ್ಲದೆ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ಶುಕ್ರವಾರ ನಡೆದಿದೆ. ಹಾಸನ ಹಳೇಬೀಡು ರಸ್ತೆಯ ರಾಯಪುರ ಗ್ರಾಮದ ಸಮೀಪದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬಾರ್ ಮುಂಭಾಗದಲ್ಲಿ ಗುರುವಾರ ಸಂಜೆ ನಿಲ್ಲಿಸಿದ್ದ ಕಾರಿನೊಳಗಡೆ ದೊರೆಸ್ವಾಮಿಯವರ ಮೃತದೇಹ ಪತ್ತೆಯಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ವೀರಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ದೊರೆಸ್ವಾಮಿ ಅವರನ್ನ ಮೊದಲು ಕೊಲೆ ಮಾಡಿ ನಂತರ ಕಾರಿನೊಳಗೆ ಹಾಕಲಾಗಿದೆ ಎಂದು ಆರೋಪಿಸಿದ ಗ್ರಾಮಸ್ಥರು ಮೃತದೇಹವನ್ನು ಬಾರ್ ಮುಂಭಾಗದಲ್ಲೇ ಇಟ್ಟು ರಸ್ತೆ ಮಧ್ಯೆ ಮರದ ಕೊಂಬೆಗಳನ್ನು ಹಾಕಿ ಪ್ರತಿಭಟನೆಯನ್ನ ನಡೆಸಿದರು. ಇದರಿಂದ ಹಾಸನ ಹಳೇಬೀಡು ರಸ್ತೆಯಲ್ಲಿ ಕೆಲಕಾಲ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡು ಎರಡು ಬದಿಗಳಲ್ಲೂ ವಾಹನಗಳ ದೀರ್ಘ ಸರತಿ ನಿರ್ಮಾಣವಾಯಿತು. ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನೀಡಬೇಕು. ಬಾರ್ ಆವರಣದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಪರಿಶೀಲಿಸಿ ನಿಜಾಂಶವನ್ನು ಬಹಿರಂಗಪಡಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ನ್ಯಾಯ ಸಿಗುವವರೆಗೆ ಸ್ಥಳವನ್ನು ಬಿಡೋದಿಲ್ಲ ಎಂದು ಘೋಷಿಸಿ ಬಾರ್ ಮುಂಭಾಗದಲ್ಲಿ ಶಾಮಿಯಾನ ಹಾಗೂ ಕುರ್ಚಿಗಳನ್ನು ಹಾಕಿ ಅನಿರ್ದಿಷ್ಟಾವಧಿ ಧರಣಿಗೆ ಸಿದ್ಧತೆಯನ್ನ ನಡೆಸಿದರು. ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಧಾವಿಸಿ ಪರಿಸ್ಥಿತಿ ನಿಯಂತ್ರಿಸಲು ಯತ್ನಿಸಿದರು. ಈ ವೇಳೆ ಪೊಲೀಸರು ಮತ್ತು ಗ್ರಾಮಸ್ಥರ ನಡುವೆ ವಾಗ್ವಾದವೂ ನಡೆಯಿತು. ಪ್ರತಿಭಟನೆ ಹತ್ತಿಕ್ಕಲು ಪ್ರತಿಭಟನಾಕಾರರ ಮೇಲೆ ಪ್ರಕರಣ ದಾಖಲಿಸುವ ಎಚ್ಚರಿಕೆಯನ್ನು ಪೊಲೀಸರು ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಮೃತ ದೊರೆಸ್ವಾಮಿ ಸಂಬಂಧಿಕರಾದ ಸರೋಜ ಮತ್ತು ರಜನಿ ಮಾಧ್ಯಮದವರೊಂದಿಗೆ ಮಾತನಾಡಿ, ದೊರೆಸ್ವಾಮಿ ಅವರು ಬಂದಾಗ ಬೆಳೆ ಮಾರಾಟದ ಹಣ ಅವರ ಬಳಿ ಸುಮಾರು 3 ಲಕ್ಷ ರೂಪಾಯಿ ಇತ್ತು. ಬಾರ್ನವರು ಮೊದಲು ಹೊಡೆದು ಕೊಲೆ ಮಾಡಿ ನಂತರ ಕಾರಿನೊಳಗೆ ಹಾಕಿದ್ದಾರೆ. ಉಸಿರುಗಟ್ಟಿ ಸತ್ತಿದ್ದರೆ ದೇಹದ ವಿವಿಧ ಭಾಗಗಳಲ್ಲಿ ಗಾಯಗಳು ಕಾಣಿಸಿಕೊಳ್ಳುತ್ತಿರಲಿಲ್ಲ ಎಂದು ತಮ್ಮ ಅನುಮಾನವನ್ನು ವ್ಯಕ್ತಪಡಿಸಿದರು. ಈ ಬಗ್ಗೆ ಪೊಲೀಸರು ಕೇಸನ್ನೇ ತೆಗೆದುಕೊಳ್ತಾ ಇರಲಿಲ್ಲ. ಕೊನೆಗೆ ಕೇಸು ದಾಖಲಿಸಿದ್ದಾರೆ ಎಂದರು. ರಾಜಕೀಯ ಪ್ರಭಾವದಿಂದ ನಮಗೆ ನ್ಯಾಯ ಸಿಗುವುದೇ ಕಷ್ಟವಾಗಿದೆ. ಬಾರ್ನಲ್ಲಿ ಹಾಕಿರುವ ಸಿಸಿ ಕ್ಯಾಮೆರಾ ತೆಗೆಸಿ ಸತ್ಯಾಂಶ ತಿಳಿಯಬೇಕೆಂದರು. ದೊರೆಸ್ವಾಮಿಗೆ 3 ಹೆಣ್ಣು ಮಕ್ಕಳು ಇದ್ದು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಈ ಕುಟುಂಬಕ್ಕೆ ಪರಿಹಾರ ಜೊತೆಗೆ ಇನ್ನೂ ಘಟನೆಯ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಪೊಲೀಸರು ಗ್ರಾಮಸ್ಥರನ್ನು ಸಮಾಧಾನಪಡಿಸಲು ಸರ್ ಏನು ಮೊನ್ನೆ 5 ಗಂಟೆಯಲ್ಲಿ ಬಾರಲ್ಲಿ ಒಬ್ಬ ರೈತರ ಮಗನಿನ ಹೊಡೆದು ಗಲಾಟೆ ಮಾಡ್ಯಾರೆ ಎಣ್ಣೆ ಕುಡಿಯಕ್ಕೆ ಹೋದಾಗ. ಆ ವಿಚಾರವಾಗಿ ಅವನು ಮತ್ತೆ ಬೆಳಿಗ್ಗೆ ಕೇಳಕ್ ಹೋದಾಗ ಅವನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಇಂಟೆನ್ಷನ್ ಅಲ್ಲಿ ಅವರೇ ಸಾಯಿಸಿ ಕಾರಿ ತಂದಿಟ್ಟು ಅವನೇ ಸತ್ತವನೇ ಅಂತ ಬಿಂಬಿಸಿದ್ದಾರೆ. ಅದು ಗೊತ್ತಾಗಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲೇ ಇಟ್ಟಿದ್ದೀವಿ. ಹಾಸ್ಪಿಟ್ಲಿಗೆ ನಾವು ಆ ಸ್ಟೇಷನ್ಗೆ 2 ಗಂಟೆಲಿ ಹೋದವರು 8-9 ಗಂಟೆಲಿ ನಾವು ಸ್ಟೇಷನಿಂದ ಆಚೆಗೆ ನಮ್ಮ ಜೊತೆ ಇನ್ಸ್ಪೆಕ್ಟರ್ ಬಂದಿದ್ದು. ಅಲ್ಲಿ ತಕ್ಕ ನಮ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ಅದ್ರ ಮಧ್ಯದಲ್ಲಿ ಏನೀಗ ಇದು ಹೊಡೆದಿದ್ದಾರೆ. ವಯಸ್ಸಿನ ಕೃಷ್ಣ ಆಗಿರ್ಬೋದು, ಮಂಜು, ದರ್ಶನ್ ಇವರಾಗಿರ್ಬೋದು, ಮತ್ತೆ ಅದಕ್ಕೆ ರಾಜಕೀಯ ವ್ಯಕ್ತಿಗಳು ಇನ್ಕ್ಲೂಡ್ ಆಗಿ ಅವರು ಬಂದು ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ಮೇಲೆ ಅವರು ತುಂಬಾ ಡಿಲೇ ಮಾಡಿದ್ದಾರೆ. ಆಯ್ತಾ, ಆ ಡಿಲೇ ಆಗಿದೆ. ಬೆಳಿಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿ ನಾವು ಇಲ್ಲಿ ತಗೊಬಂದು ಈಗ ಕಮ್ಮಿ ಅಂದ್ರೆ 3 ಅವರ್ 4 ಅವರ್ ಆಗಿದೆ. 3 ಜನ ಮಕ್ಕಳಿದ್ದಾರೆ, ಎತ್ತಿದ್ದಾರೆ. ಮಕ್ಕಳಿಗೆ ತಂದೆ ತಂದ್ಕೊಡೋದು ಇದು ಅವಶ್ಯಕತೆ ಇಲ್ಲ. ಇಲ್ಲಿ ಆರಕ್ಷಕ ಠಾಣೆಯವ್ರು ಬಂದ್ಬಿಟ್ಟು ನಮಗೆ ಸಾರ್ವಜನಿಕರಿಗೆ ಧಮಕಿ ಹಾಕ್ತಾವ್ರೆ. ನೀವು ರೋಡ್ ತಡೆ ಕಟ್ಟಿದ್ರ, ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ, ಇದು ಮಾಡ್ತೀನಿ, ನೀವು ಪ್ರಾಪರ್ಟಿ ಎಲ್ಲ ಆನ್ ಮಾಡಿರ ಅಂತ. ಯಾರು ಕೂಡ ಡ್ಯಾಮೇಜಸ್ ಆಗಿಲ್ಲ ಸರ್. ನಮ್ಗೆ ಇಷ್ಟೇ ಬೇಕಾಗಿರೋದು. ಬಾರ್ ಓನರ್ ಯಾರವನೇ ಅವ್ನು ಬರಬೇಕು. ಸಿಸಿ ಕ್ಯಾಮ್ರಾ ಫುಟೇಜ್ ನಿನ್ನೆ ಮೊನ್ನೆ ಓಡ್ತಾ ಇದ್ದು 2 ದಿವಸದಲ್ಲಿ ಯಾಕೆ ಸರ್ ಡೆಡ್ ಆಗುತ್ತೆ, ಇವತ್ತು ರನ್ನಿಂಗ್ ಐತೆ ಅಂತಾರೆ. ಅಲ್ಲಿ ಇಂಟೆನ್ಷನಲ್ ಆಗಿ ಅವ್ರು ಮಾಡಬೇಕು ಅಂತಾನೆ ಮಾಡಿರೋದು ಸರ್, ಅಷ್ಟೇ ಸರ್. ಯಾವುದೇ ಕೂಡ ಡೆಡ್ ಆಗಿರೋಕೆ ಸಾಧ್ಯ ಇಲ್ಲ. ಒಬ್ಬ ಸ್ಟೇಷನ್ಗೆ ಬಂದು ಹೇಳ್ತಾನೆ 1 ವಾರದಿಂದ CCTV ಡೆಡ್ ಆಗಿದೆ ಅಂತ ಹೇಳ್ತಾನೆ. ನನಗೆ ಹೇಳಿದ್ದಾರೆ ಇವರು ಇನ್ಸ್ಪೆಕ್ಟರ್ ಇದಕ್ಕೆ ಸ್ಪಾಟ್ ಮಂಜರಿ ಬಂದಾಗ ಅವ್ರಿಗೆ ಹೇಳಿದ್ದಾರೆ 3 ತಿಂಗಳಿಂದ ಡೆಡ್ ಆಗಿದೆ ಅಂತ. ಇದೇ ಸರ್ ಮನೇನ ಸರ್ ಡೆಡ್ ಆಗಿದೆ ಅಂತ ಹೋಗ್ಲಿ ಅಂತ ಬಿಡಕ್ಕೆ ಒಂದು ವಯಸ್ಸು ಸರ್ ದಿನ 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ. ಇವ್ರು ಇಂಥವು ಎಷ್ಟು ಮಾಡಿರ್ಬೋದು ಸರ್? 3 ತಿಂಗಳಿಂದ CCTV ಡೆಡ್ ಆಗಿರ್ಬೋದು. ವೀರಪುರ ದೊರೆ ಅಂತ ಅವನು ರಾಯಪುರದ ಹತ್ರ ಬಾರ್ ಇದೆ, ಅಲ್ಲಿ ಬಂದಿದ್ದಾನೆ. ಅಲ್ಲಿ ಹೊಡೆದ್ಬಿಟ್ಟು ಕಾರೊಳಗೆ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಕೊನೆಗೆ ಫೋನ್ ಮಾಡಿದ್ದಾರೆ. ಎಷ್ಟೊತ್ತೋ ಆದ್ಮೇಲೆ ಫೋನ್ ಮಾಡಿದ್ದಾರೆ ಸರ್, ನಿಮ್ಮ ತಮ್ಮ ಇಲ್ಲಿ ಉಸಿರು ಕಟ್ಟಿದ್ದಾನೆ, ಕಾರೊಳಗೆ ಬನ್ನಿ ಅಂತ ಫೋನ್ ಮಾಡಿದ್ದಾರೆ ಸರ್. ನಮಗೆ ಗೊತ್ತಾಗ್ದಲೆ ಸಡನ್ ಆಗಿ ಬಂದ್ವಿ. ನಾವು ಕ್ಲಾಸ್ ಹೊಡೆದ್ವಿ, ಉಸಿರು ಕಟ್ಟಿರ್ಬೋದು ಅಂತ ನಾವು ತಗೊಂಡು ಹೋದ್ವಿ ಬಾಡಿನ. ಅಲ್ಲಿ ಹೋಗಿ ನೋಡಿದ್ರೆ ಹೊಡೆದಿದ್ದಾರೆ, ತಲೆ ಹೊಡೆದಿದ್ದಾರೆ, ಬ್ಲಡ್ ಬರ್ತಾ ಇದೆ, ಕಾಲೆಲ್ಲ ಸುತ್ತಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಈಗ ಏನ್ ಮಾಡೋದು? ನಮಗೆ ನ್ಯಾಯ ಬೇಕು. ಮಕ್ಕಳು ಸಣ್ಣವಿದ್ದಾವೆ ಸರ್, ಅವರು ವಯಸ್ಸರೇ ಹೊಡೆದಿರೋದು.
ಹಾಕಿರೋದು ಸರ್. ವಯಸ್ಸರ ಹೊಡೆದಿರೋದು, ವಯಸ್ಸರ ಹೊಡೆದು ಕಾರ್ ಒಳಗೆ ಹಾಕಿರೋದು ಸರ್. ದ್ವೇಷ ಏನೂ ಇಲ್ಲ ಸರ್, ಏನಿತ್ತು ಅಂತ ಗೊತ್ತಿಲ್ಲ ಸರ್. ದ್ವೇಷ ಏನಿತ್ತಂತ ಗೊತ್ತಿಲ್ಲ ಸರ್. ಅವ್ನು ಕೋಸ್ ಮಾರಿದ್ದ, ಆ ದುಡ್ಡು ತಂದಿದ್ದ, ಆ ದುಡ್ಡು ಇರ್ಲಿಲ್ಲ ಜೋಬಳಗೆ. ಎಲ್ಲ ದುಡ್ಡು ಏನಾಯ್ತು ಅನ್ನೋದು ಗೊತ್ತಿಲ್ಲ. ಆಮೇಲೆ ಅವ್ನ ಹತ್ರ 2 ಲಕ್ಷ ದುಡ್ಡು ಇತ್ತು, ಕೋಸ್ ಮಾರಿದ್ದು, ಆಲೂಗಡ್ಡೆ ಮಾರಿದ್ದು ಎಲ್ಲ. ಹಂಗಾಗಿ ಅದ್ರೊಳಗೆ ಜೋಬಳಗೆ 2 ಲಕ್ಷ ದುಡ್ಡು ಇಟ್ಕೊ ಬಂದಿದ್ದಂತ. ಆ ದುಡ್ಡು ಇಲ್ಲ, ದುಡ್ಡು ಇಲ್ಲ, 2-3 ಲಕ್ಷ ಇತ್ತು ಅಂತ ಹೇಳಿದ್ರು ಸರ್. ಇಟ್ಕೊ ಬಂದ, ಅದು ಎಷ್ಟಿತ್ತು ಅಂತ ನಮಗೆ ಗೊತ್ತಿಲ್ಲ ಸರ್. ಒಟ್ಟಿಗೆ ಕೋಸ್ ಮಾರಿದ್ದ, ಆಲೂಗಡ್ಡೆ ಎಲ್ಲ ಮಾರಿದ್ದ, ಆ ದುಡ್ಡೆಲ್ಲನು ಇಲ್ಲಿಗೆ ತಂದಿದ್ದಾನೆ ಸರ್. ಯಾರ ಜೊತೆ ಬಂದ ಅಂತ ನಮಗೆ ಗೊತ್ತಿಲ್ಲ.